ನೀಟ್ ಅಕ್ರಮದ ನಂತರ ಸದ್ಯ ಕರ್ನಾಟಕದಲ್ಲಿ ಹೊಸದೊಂದು ಧ್ವನಿ ಶುರುವಾಗಿದೆ. ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನೀಟ್ನಲ್ಲಿ ಅನ್ಯಾಯ ಆಗ್ತಾ ಇದೆ. ನೀಟ್ ಸಾಕು, ಮೊದಲಿನಂತೆ ಸಿಇಟಿ ಬೇಕು. 2017ಕ್ಕೂ ಮುಂಚೆ ಸಿಇಟಿ ಇರ್ತಾ ಇತ್ತು ಮೆಡಿಕಲ್ ಸೀಟಿಗೆ ಸಂಬಂಧಿಸಿ. ಅದನ್ನೇ ಮರುಜಾರಿ ಮಾಡಿ ಈ ಅಭಿಯಾನ ಈಗ ಮುಂಚೂಣಿಗೆ ಬರ್ತಾ ಇದೆ, ಮುನ್ನೆಲೆಗೆ ಬರ್ತಾ ಇದೆ. ಸಂಗೀತ ನಿರ್ದೇಶಕ ಸಾಹಿತಿ ಕವಿರಾಜ್ ಅವರ ನೇತೃತ್ವದಲ್ಲಿ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ. 2017ಕ್ಕೂ ಮುಂಚೆ ಸಿಇಟಿ ಮುಖಾಂತರ ಮೆಡಿಕಲ್ ಸೀಟ್ ಹಂಚಿಕೆಯಾಗ್ತಾ ಇತ್ತು. ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುರ್ವೇದಿಕ್ ಸೀಟ್ಗಳೇನಿದಾವೆ ಮತ್ತೆ ಅದನ್ನೇ ಜಾರಿ ಮಾಡಿ ನೀಟ್ನಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಸಾವಿರಾರು ವಿದ್ಯಾರ್ಥಿಗಳ ವೈದ್ಯರಾಗುವಂತ ಕನಸು ಭಗ್ನವಾಗ್ತಾ ಇದೆ. 17ಕ್ಕೂ ಮುಂಚೆ ಯಾವ ರೀತಿ ವ್ಯವಸ್ಥೆ ಇತ್ತು ಅದನ್ನೇ ಮರುಜಾರಿ ಮಾಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ನಮಸ್ಕಾರ. ನಾವು ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘಟನೆ ವತಿಯಿಂದ ನೀಟ್ ಬೇಡ ಸಿಇಟಿ ಬೇಕು ಅನ್ನೋ ಅಭಿಯಾನವನ್ನು ನಡೆಸಿದ್ದೇವೆ. ಕಾರಣ ಏನು ಅಂದರೆ ನೀಟ್ ಹಲವಾರು ರೀತಿಯಲ್ಲಿ ನಮ್ಮ ಕನ್ನಡದ ಮಕ್ಕಳ ಅವಕಾಶಗಳನ್ನ ಕಿತ್ಕೊಳ್ತಾ ಇದೆ. ಹೇಗೆ ಅಂದರೆ ನೀಟ್ ಅನ್ನೋದು ICSE CBSE ಪಠ್ಯಕ್ರಮದ ಆಧಾರದ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳುತ್ತೆ. ಆದರೆ ನಮ್ಮ ನಾಡಿನ ಮಕ್ಕಳು ಹೆಚ್ಚು ಮಕ್ಕಳು ರಾಜ್ಯ ಸಿಲೆಬಸ್ ಅನ್ನು ಓದಿ ಬಂದಿರ್ತಾರೆ. ಇದರಿಂದಾಗಿ ನೀಟ್ ಪರೀಕ್ಷೆ ಅವರಿಗೆ ಕಷ್ಟ ಆಗುತ್ತೆ ಅಂಕಗಳಿಗೆ. ಶಾಲೆ ಮುಗಿದ ನಂತರ ಮಕ್ಕಳು ಮನೆಗೆ ಹೋಗ್ತಾ ಇಲ್ಲ, ನೇರವಾಗಿ ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತಾರೆ. ಅಲ್ಲಿಂದ ಅವ್ರ ಮನೆಗೆ ಹೋಗೋದು ರಾತ್ರಿ ಆಗುತ್ತೆ. ನಿಜವಾಗ್ಲೂ ಆ ಮಕ್ಕಳು ಕೂಡ ಬಹಳ ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಒಂದ್ ಕಡೆ ಶ್ರೀಮಂತರ ಮಕ್ಕಳಿಗೆ ಈ ಸೌಲಭ್ಯ ಆದ್ರೂ ಇದೆ, ಬಡ ಮಕ್ಕಳಿಗೆ ಅದು ಕೂಡ ಇಲ್ಲ. ಹಾಗಾಗಿ ಇಲ್ಲಿ ನೇರವಾದ ಸಮಾನವಾದ ಪೈಪೋಟಿಯ ಅವಕಾಶ ಗ್ರಾಮೀಣ ಮಕ್ಕಳಿಗೆ ಸಿಗ್ತಾ ಇಲ್ಲ. ಮತ್ತು ಈ ಮಾಫಿಯಾ ಇಡೀ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿರೋದ್ರಿಂದ ಈ ನೀಟ್ ಬೇಕಾಗಿಲ್ಲ ನಮಗೆ. ನಮ್ಮ ರಾಜ್ಯದ ಸೀಟ್ಗಳನ್ನ ನಮ್ಮ ರಾಜ್ಯದ ಸೆಂಟರ್ಗಳಲ್ಲಿ ನಡೆಯುವ ಎಕ್ಸಾಮ್ಗಳ ಮೂಲಕ ಅಥವಾ ನಮ್ಮ ರಾಜ್ಯದ ಶಿಕ್ಷಣ ಸಂಸ್ಥೆಗಳು ನಡೆಸುವ ಎಕ್ಸಾಮ್ಗಳ ಮೂಲಕ ಭರ್ತಿ ಮಾಡಬೇಕು. ಅದು ನ್ಯಾಯ. ಹಾಗಾಗಿ ಇದೊಂದೇ ಅಲ್ಲ, ಇನ್ನಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.